ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನವಾಗಿದೆ. ಏರ್ಪೋರ್ಟ್ ಬಳಿ ದಟ್ಟವಾದ ಹೊಗೆ ಆವರಿಸಿದೆ. ಏರ್ಪೋರ್ಟ್ ಬಳಿ ಮೇಧಿನಿ ನಗರ್ನಲ್ಲಿ ಆಗಿರುವಂತಹ ಘಟನೆ ಇದು. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ವಿಮಾನ ಪತನವಾಗಿದೆ. ಮೇದಿನಿ ನಗರ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಎಷ್ಟು ಜನ ಪ್ರಯಾಣಿಕರಿದ್ರು? ಏನಾದರೂ ಸಾವು ನೋವು ಸಂಭವಿಸಿದ್ಯಾ? ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ? ಇದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಲಭ್ಯವಾಗಿರೋದು. ಫಸ್ಟ್ ವಿಜುವಲ್ಸ್ ನ ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಸಂಭವಿಸಿರುವಂತಹ ವಿಮಾನದಲ್ಲಿ 133 ಪ್ರಯಾಣಿಕರಿದ್ರು ಅನ್ನುವಂಥ ಮಾಹಿತಿ. ವಿಮಾನ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಏಕಾಏಕಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಮೇಧಿನಿ ನಗರ್ನಲ್ಲಾಗಿರುವಂತಹ ಘಟನೆ ಇದು. ಏರ್ಪೋರ್ಟ್ ಬಳಿ ದಟ್ಟವಾದಂತಹ ಹೊಗೆ ಆವರಿಸಿದೆ. ಅದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಟ್ಟು 133 ಪ್ರಯಾಣಿಕರು ಈ ವಿಮಾನದಲ್ಲಿ ಇದ್ರು ಅನ್ನುವಂಥ ಮಾಹಿತಿ. ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ? ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ? ಎಲ್ಲಿಗೆ ತೆರಳುತ್ತಾ ಇತ್ತು ವಿಮಾನ? ಈ ರೀತಿಯಾದಂತಹ ಘಟನೆ ಸಂಭವಿಸುವುದಕ್ಕೆ ಏನು ಕಾರಣ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಈಗ ಲಭ್ಯವಾಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವಿಮಾನ ಟೇಕ್ ಆಫ್ ಆಗಿದೆ. 133 ಜನ ಪ್ರಯಾಣಿಕರು ಆ ವಿಮಾನದಲ್ಲಿದ್ರು. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಏಕಾಏಕಿ ಪತನ ಆಗ್ಬಿಟ್ಟಿದೆ. ಏರ್ ಇಂಡಿಯಾ ವಿಮಾನ, ಪ್ಯಾಸೆಂಜರ್ ವಿಮಾನ, 133 ಜನ ಪ್ರಯಾಣಿಕರು ಏಕಾಏಕಿ ಪತನ ಆಗಿರೋದ್ರಿಂದ ದಟ್ಟವಾದಂತಹ ಹೊಗೆ ಆವರಿಸಿದೆ. ಬೆಂಕಿ ಕಾಣಿಸಿಕೊಂಡಿದೆ. ಏಕಾಏಕಿ ದಟ್ಟವಾದಂತಹ ಹೊಗೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿಜಕ್ಕೂ ಆಘಾತಕಾರಿಯಾದಂತಹ ಸುದ್ದಿ. 133 ಜನ ಪ್ರಯಾಣಿಕರಿದ್ರು ಅನ್ನುವಂತ ಮಾಹಿತಿ. ಏನಾಯ್ತು? ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ? ಪ್ರಾಥಮಿಕ ಮಾಹಿತಿ ಏನ್ ಸಿಗ್ತಾ ಇದೆ ಚಂದ್ರಮೋಹನ್? ವಿದೇಶಿ ಇವತ್ತು ಮಧ್ಯಾಹ್ನ ಏರ್ ಇಂಡಿಯಾದ ವಿಮಾನ ಅಹಮದಾಬಾದ್ನ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆದಂತ ಕೆಲವೇ ಹೊತ್ತಿನಲ್ಲಿ ಅಲ್ಲಿನ ಅಹಮದಾಬಾದ್ನ ಗೋಡಾಪ್ ಕ್ಯಾಂಪ್ನ ಪ್ರದೇಶದಲ್ಲೇ ಪತನ ಆಗಿದೆ. ಇದರಿಂದಾಗಿ ವಿಮಾನದಿಂದ ದಟ್ಟವಾದಂತ ಹೊಗೆ ಬರ್ತಾ ಇದೆ. ಈಗ ಯಾವುದೇ ರಕ್ಷಣಾ ತಂಡಗಳು ಕೂಡ ಇನ್ನ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಬೇಕಾಗಿದೆ. ಈಗ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈ ಏರ್ ಇಂಡಿಯಾ ವಿಮಾನ ಪತನ ಆಗಿರ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವೇ ಹೊತ್ತಿನಲ್ಲಿ ವಿಮಾನ ಪತನ ಆಗಿದೆ. ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ವಿಮಾನ ಅನ್ನುವ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿದೆ. ಈಗ ಸ್ಥಳಕ್ಕೆ ರಕ್ಷಣಾ ತಂಡಗಳು ಹೋಗಿ ಪರಿಶೀಲನೆ ನಡೆಸಬೇಕಾಗುತ್ತೆ ಮತ್ತು ಬೆಂಕಿಯನ್ನ ನಂದಿಸಬೇಕಾಗುತ್ತೆ. ಪ್ರಯಾಣಿಕರ ಸ್ಥಿತಿ ಹೇಗಿದೆ ಏನು ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಈಗ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ ನ ಸಮೀಪದಲ್ಲೇ ಗೋಡಾ ಅನ್ನೋ ಒಂದು ಪ್ರದೇಶದಲ್ಲಿ ಮತ್ತು ಮೇದನಿ ಅನ್ನೋ ಒಂದು ಪ್ರದೇಶದ ಸಮೀಪದಲ್ಲೇ ವಿಮಾನ ಪತನ ಆಗಿದೆ. ಈಗ ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತವೆ. 7ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕೂಡ ಏರ್ಪೋರ್ಟ್ ನ ಸಮೀಪದಿಂದಲೇ ಒಂದು ಅಪಘಾತದ ಸ್ಥಳಕ್ಕೆ ಹೋಗ್ತಾ ಇವೆ. ಈಗ ಆಗಸದಲ್ಲೂ ಕೂಡ ದಟ್ಟವಾದಂತಹ ಹೊಗೆ ಆವರಿಸಿದೆ. ಈ ವಿಮಾನ ಪತನದಿಂದಲೇ ಈ ಒಂದು ದಟ್ಟವಾದಂತಹ ಹೊಗೆ ಕೂಡ ಬಂದಿದೆ. ಹೀಗಾಗಿ ಒಂದು ಬೆಂಕಿಯನ್ನ ನಂದಿಸ್ತಕ್ಕಂಥದ್ದು ಕೆಲಸವನ್ನ ಅಗ್ನಿಶಾಮಕ ವಾಹನಗಳು ಮೊದಲನೇದಾಗಿ ಮಾಡಬೇಕಾಗುತ್ತೆ. ಅದಾದ ಬಳಿಕ ಪ್ರಯಾಣಿಕರ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಪ್ರಯಾಣಿಕರು ಪರಿಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇತ್ತು. ಏರ್ ಇಂಡಿಯಾದ ವಿಮಾನ ಅನ್ನುವ ಒಂದು ಮಾಹಿತಿ ಲಭ್ಯ ಆಗಿದೆ. ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ ನ ಪಕ್ಕದಲ್ಲೇನೆ ಪತನ ಆಗಿದೆ. ಈ ತಾಂತ್ರಿಕ ದೋಷದ ಕಾರಣದಿಂದಾಗಿ ಇದು ಪತನ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ನಡೆಸಬೇಕಾಗುತ್ತೆ. ಏರ್ಪೋರ್ಟ್ ಪಕ್ಕದಲ್ಲಿ ಆಗಿದೆ ಅಂತಂದ್ರೆ ಏರ್ಪೋರ್ಟ್ ನ ಪ್ರಿಮೈಸಸ್ ಅಲ್ಲಿ ಆಗಿಲ್ಲ, ಹೊರಗಡೆ ಆಗಿದೆ ಅಂತಂದ್ರೆ ಜನವಸತಿ ಪ್ರದೇಶದ ಮೇಲೆ ಏನಾದ್ರೂ ಆಗಿದ್ಯಾ? ಏನ್ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ? ಹೌದು ವಿದೇಶಿ, ಇದು ಏರ್ಪೋರ್ಟ್ ನ ಆವರಣದ ಒಳಗಡೆನೆ ಆಗಿಲ್ಲ. ಟೇಕ್ ಆಫ್ ಆದಂತ ಬಳಿಕ ಏರ್ಪೋರ್ಟ್ ನ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ವಿಮಾನ ಪತನ ಆಗಿದೆ. ಹೀಗಾಗಿ ಒಂದು ಜನವಸತಿ ಪ್ರದೇಶದಲ್ಲೇ ವಿಮಾನ ಪತನ ಆಗಿದೆ. ಮುಖ್ಯವಾಗಿ ಅಹಮದಾಬಾದ್ ನಲ್ಲಿ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಜನವಸತಿ ಪ್ರದೇಶ ಇದೆ, ಮನೆಗಳಿವೆ. ಮತ್ತೆ ಅಹಮದಾಬಾದ್ ನಗರಕ್ಕೂ ಮತ್ತು ಏರ್ಪೋರ್ಟ್ಗೂ ಜಾಸ್ತಿ ದೂರ ಕೂಡ ಇಲ್ಲ. ಬಹಳ ಸಮೀಪದಲ್ಲೇನೆ ಅಹಮದಾಬಾದ್ ನ ಏರ್ಪೋರ್ಟ್ ಇದೆ. ಈಗ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ಆದ್ರೆ ಬೆಂಗಳೂರು ನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಇದೆ. ಆದ್ರೆ ಅಹಮದಾಬಾದ್ ನಲ್ಲಿ ಸಿಟಿಗೆ ಹತ್ತಿರದಲ್ಲೇ ಏರ್ಪೋರ್ಟ್ ಕೂಡ ಇದೆ. ಹಾಗಾಗಿ ಏರ್ಪೋರ್ಟ್ ಸುತ್ತಮುತ್ತ ಕೂಡ ಸಾಕಷ್ಟು ಮನೆಗಳು ಕೂಡ ಇವೆ. ಈ ಒಂದು ಪ್ರದೇಶದಲ್ಲೇ ವಿಮಾನ ಈಗ ಪತನ ಆಗಿದೆ. ಅಹಮದಾಬಾದ್ನ ಏರ್ಪೋರ್ಟ್ ಬಹಳ ಚಿಕ್ಕದಾದಂತಹ ಏರ್ಪೋರ್ಟ್. ಟೇಕ್ ಆಫ್ ಆದಂತ ಕೆಲವೇ ಕ್ಷಣಗಳಲ್ಲೇ ಈ ಒಂದು ವಿಮಾನ ಕೂಡ ಪತನ ಆಗಿದೆ. ಈಗ ಇದ್ರ ಬಗ್ಗೆ ಈಗ ರಕ್ಷಣಾ ತಂಡಗಳು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಇದ್ರ ಬಗ್ಗೆ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ.
ಮಾಡಿದ್ದಾರೆ. ತಕ್ಷಣವೇ ತ್ವರಿತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಬೇಕು ಅನ್ನುವ ಸೂಚನೆಯನ್ನ ಪ್ರಧಾನಿ ಕಾರ್ಯಾಲಯದಿಂದ ಈಗ ಗುಜರಾತ್ ಸರ್ಕಾರಕ್ಕೂ ಕೂಡ ನೀಡಲಾಗಿದೆ. ಜೊತೆಗೆ ಪ್ರಯಾಣಿಕರ ಬಗ್ಗೆನೂ ಕೂಡ ಪ್ರಧಾನಿ ಕಾರ್ಯಾಲಯ ಕೂಡ ಮಾಹಿತಿಯನ್ನ ಈಗ ಪಡ್ಕೊಳ್ತಾ ಇದೆ. ಪ್ರಯಾಣಿಕರು ಯಾರ್ಯಾರಿದ್ರು, ಎಷ್ಟು ಮಂದಿ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ಪ್ರಧಾನಿ ಕಾರ್ಯಾಲಯ ಗುಜರಾತ್ ಈ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಪಡ್ಕೊಳ್ತಾ ಇದೆ. ಈಗ ಮುಖ್ಯವಾಗಿ ಅಹಮದಾಬಾದ್ ಮತ್ತು ಗಾಂಧಿನಗರದ ಹೈವೇನಲ್ಲೇ ಅಲ್ಲಿ ಸಿವಿಲ್ ಆಸ್ಪತ್ರೆ ಕೂಡ ಇದೆ. ಆ ಸಿವಿಲ್ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಂಬುಲೆನ್ಸ್ಗಳು ಕೂಡ ಏರ್ಪೋರ್ಟ್ ನಿಂದ ಈ ಒಂದು ಅಪಘಾತದ ಸ್ಥಳಕ್ಕೆ ಹೋಗ್ತವೆ. ಆಂಬುಲೆನ್ಸ್ ನ ಮೂಲಕ ಗಾಯಾಳುಗಳನ್ನ ಸಿವಿಲ್ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 1:50 ಸುಮಾರಿಗೆ ಈ ವಿಮಾನ ಪತನ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿದೆ. ಹೀಗಾಗಿ ಈಗ ಗಾಯಾಳುಗಳನ್ನ ರಕ್ಷಿಸ್ತಕ್ಕಂಥದ್ದು, ಅವರನ್ನ ಸಮೀಪದಲ್ಲೇ ಇರ್ತಕ್ಕಂಥ ಸಿವಿಲ್ ಆಸ್ಪತ್ರೆಗೆ ಕರೆತಂದು ದಾಖಲಿಸಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಈಗ ರಕ್ಷಣಾ ತಂಡಗಳು ಮಾಡ್ತಾ ಇವೆ. ಈ ಏರ್ಪೋರ್ಟ್ ನಲ್ಲಿ ಈಗ ಆಂಬುಲೆನ್ಸ್ಗಳು ಮತ್ತು ಫೈರ್ ಬ್ರಿಗೇಡ್ ಕೂಡ ಇದ್ವು, ಅವೆಲ್ಲವೂ ಕೂಡ ಈಗ ಈ ಅಪಘಾತದ ಸ್ಥಳಕ್ಕೆ ದೌಡಾಯಿಸ್ತಾ ಇವೆ. ವಿದೇಶಿ ಈ ಪ್ಯಾಸೆಂಜರ್ಸ್ ಏನಾಗಿದೆ, ಅವ್ರ ಸ್ಥಿತಿಗತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏರ್ ಇಂಡಿಯಾದಿಂದ ಏನಾದರೂ ಕನ್ಫರ್ಮೇಶನ್ ಬಂದಿದ್ಯಾ? ಮಾಹಿತಿಯನ್ನ ಶೇರ್ ಮಾಡಿದಾರಾ ಚಂದ್ರಮೋಹನ್? ವಿದೇಶಿ ಈಗ ಸದ್ಯಕ್ಕೆ ಈಗ ಏರ್ ಇಂಡಿಯಾಗೂ ಕೂಡ ಈ ಒಂದು ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವರು ಕೂಡ ಈಗ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಇದು ಬೋಯಿಂಗ್ ವಿಮಾನ ಅನ್ನುವ ಒಂದು ಮಾಹಿತಿ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದಂತ ವಿಮಾನದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿದ್ರು ಮತ್ತು ಸಿಬ್ಬಂದಿಗಳು ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈಗ ಹೆಚ್ಚಿನ ಮಾಹಿತಿಯನ್ನ ಏರ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ, ಗುಜರಾತ್ ಸರ್ಕಾರಗಳು ಕೂಡ ಪಡ್ಕೊಳ್ತಾ ಇವೆ. ಆದ್ರೆ ಈಗ ಈ ವಿಮಾನದ ಪತನಕ್ಕೂ ಕೂಡ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ತಾಂತ್ರಿಕ ದೋಷದ ಕಾರಣದಿಂದಾಗನೇ ವಿಮಾನ ಪತನ ಆಗಿರ್ಬೋದು. ಈಗ ವಿಮಾನ ಪತನ ಆಗಿ ಕೇವಲ 20 ನಿಮಿಷಗಳು ಆಗಿರೋದ್ರಿಂದಾಗಿ ಈಗ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಮಾಹಿತಿ ಇಲ್ಲ. ಆದ್ರೆ ಈ ವಿಮಾನದಲ್ಲಿ ಸುಮಾರು 130ರಿಂದ 180ವರೆಗೂ ಕೂಡ ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು. ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣವನ್ನ ಮಾಡಲಿಕ್ಕೆ ಹೊರಟಿತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗ 7ಕ್ಕೂ ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇವೆ. ಆದ್ರೆ ಆಗಸದಲ್ಲಿ ದಟ್ಟವಾದಂತಹ ಹೊಗೆ ಆವರ್ತಿದೆ. ಈ ಒಂದು ದಟ್ಟವಾದಂತಹ ಹೊಗೆ ಆವರ್ತಿರೋದನ್ನ ನೋಡಿದ್ರೆ ವಿಮಾನ ಬೆಂಕಿಯಿಂದ ಒತ್ತಿ ಉರಿದಿರ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ವಿಮಾನದ ಸ್ಥಿತಿ ಹೇಗಿದೆ, ಪ್ರಯಾಣಿಕರ ಸ್ಥಿತಿ ಹೇಗಿದೆ ಅನ್ನೋದನ್ನ ರಕ್ಷಣಾ ತಂಡಗಳು ಸ್ಥಳಕ್ಕೆ ಹೋಗಿ ಸಮೀಪದಿಂದ ನೋಡಿ ಪರಿಶೀಲನೆ ಮಾಡಿದ ಬಳಿಕ ಅಷ್ಟೇ ಗೊತ್ತಾಗುತ್ತೆ. ಆದ್ರೀಗ ಇದು ದೂರದಿಂದ ಸಿಕ್ಕಿರ್ತಕ್ಕಂಥ ದೃಶ್ಯದಲ್ಲಿ ನೋಡಿದ್ರೆ ದಟ್ಟದಾದಂತಹ ಹೊಗೆ ಬರ್ತಾ ಇದೆ. ಹಾಗಾಗಿ ವಿಮಾನ ಸಂಪೂರ್ಣವಾಗಿ ಒತ್ತಿ ಉರಿದಿದೆಯಾ ಅಥವಾ ಯಾವ್ದಾದ್ರು ಒಂದು ಭಾಗಕ್ಕೆ ಮಾತ್ರನೇ ಈ ಅಪಘಾತದಿಂದ ಹಾನಿಯಾಗಿದೆಯಾ, ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗ್ಬೇಕಾಗಿದೆ. ಫೈರ್ ಬ್ರಿಗೇಡು, ಸ್ಥಳೀಯ ಪೊಲೀಸರು, ಬೇರೆ ಬೇರೆ ರಕ್ಷಣಾ ತಂಡಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸ್ತಾ ಇವೆ. ಜನರನ್ನ, ಪ್ರಯಾಣಿಕರನ್ನ ರಕ್ಷಿಸ್ತಕ್ಕಂತ ಕೆಲಸವನ್ನ ಈಗ ಮಾಡ್ತಾ ಇವೆ. ಮುಖ್ಯವಾಗಿ ಮರಕ್ಕೆ ಬಡ್ದಿದ್ರಿಂದಾಗೇನೆ ವಿಮಾನ ಪತನ ಆಯ್ತಾ ಅನ್ನತಕ್ಕಂತ ಅನುಮಾನ ಕೂಡ ಬರ್ತಾ ಇದೆ. ವಿಮಾನ ಟೇಕ್ ಆಫ್ ಆದಂತ ಸಂದರ್ಭದಲ್ಲಿ ಕೆಳಮಟ್ಟದಲ್ಲಿ ಹಾರಾಟವನ್ನ ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ಮರಕ್ಕೆ ಬಡ್ದಿರ್ಬೋದು, ಇದರಿಂದಾಗಿ ವಿಮಾನ ಪತನ ಆಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ ಒಂದು ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಬೇಕಾಗುತ್ತೆ. ಆದ್ರೀಗ ಇದು ವಿಮಾನ ಪತನ ಆಗಿರೋದ್ರಿಂದಾಗಿ ವಿಮಾನದಲ್ಲಿರತಕ್ಕಂತಹ ಪ್ರಯಾಣಿಕರಿಗೆ ಅಪಾಯ ಖಂಡಿತವಾಗೂ ಕೂಡ ಎದುರಾಗುತ್ತೆ. ಆದ್ರೆ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗುಜರಾತ್ನ ಅಹಮದಾಬಾದ್ನಲ್ಲಾಗಿರುವಂತಹ ಘಟನೆ. ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಿದೆ ವಿಮಾನ. ಲಂಡನ್ನತ್ತ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದರೆ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ನ ಸಮೀಪವೇ ಮೇಧಿನಿ ನಗರ್ ಅನ್ನುವಂತಹ ಪ್ರದೇಶ, ಆ ಜಾಗದಲ್ಲಿ ಏಕಾಏಕಿ ಪತನ ಆಗಿದೆ. 133ರಿಂದ 180 ಪ್ರಯಾಣಿಕರಿದ್ರು ಆ ವಿಮಾನದಲ್ಲಿ ಅನ್ನುವಂಥ ಮಾಹಿತಿ. ಆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇಲ್ಲ. ದಟ್ಟವಾದಂತಹ ಹೊಗೆ ಮುಗಿಲೆತ್ತರಕ್ಕೂ ಕೂಡ ಆವರಿಸಿದೆ. ಮಧ್ಯಾಹ್ನ 1:50 ಸುಮಾರಿಗೆ ವಿಮಾನ ಪತನ ಆಗಿರುವುದು. ಸದ್ಯ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ವಿಮಾನ ಪತನ ಆಗ್ತಾ ಇದ್ದ ಹಾಗೆ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದ್ರಿಂದ ಸದ್ಯ 7 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನ ನಂದಿಸುವಂತಹ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.